ಈ ವರ್ಷ ಯಾರೆಲ್ಲ KCET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆನ್ನೆ ನಿಮ್ಮ ರಿಸಲ್ಟ್ನ ಚೆಕ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಮ ರ್ಯಾಂಕು ಎಷ್ಟು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೌದು, ಈ ವರ್ಷ ಸ್ವಲ್ಪ ರ್ಯಾಂಕು ಎಕ್ಸ್ಪೆಕ್ಟೆಡ್ಗಿಂತ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಕಟ್ ಆಫು ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ನಮ್ಮ ರ್ಯಾಂಕು 1,00,000 ಮೇಲಿದೆ ಅಥವಾ ನಮ್ಮ ರ್ಯಾಂಕು 50,000 ಮೇಲಿದೆ, ನಮಗೆ ಕಾಲೇಜ್ ಸಿಗುತ್ತಾ, ನಾವು ಏನು ಮಾಡಬೇಕು, ಸೊ ಈ ವರ್ಷ ಕಟ್ ಆಫು ಇನ್ಕ್ರೀಸ್ ಆಗುತ್ತಾ, ಯಾಕೆ ರ್ಯಾಂಕು ಜಾಸ್ತಿ ಬಂದಿದೆ, ಈ ರೀತಿ ಡೌಟ್ಸ್ನೆಲ್ಲ ಕೇಳಿದ್ದೀರಾ. ಅದ್ರ ಬಗ್ಗೆ ಈಗ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲಾಗಿ ತಿಳಿಸ್ತೀನಿ. ಸೊ ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ಕಂಪ್ಲೀಟಾಗಿ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCET ರ್ಯಾಂಕ್ ಪ್ರಕಾರ ಯಾವ ಕಾಲೇಜ್ ಸಿಗ್ಬೋದು ಅಂತ ತಿಳ್ಕೊಬೇಕಂದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCET ಮಾರ್ಕ್ಸ್ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡಿದ್ರೆ ಲಾಸ್ಟ್ ಇಯರ್ ಪ್ರಕಾರ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಫ್ರೀಯಾಗಿ ಪ್ರೆಡಿಕ್ಟ್ ಮಾಡ್ತಾರೆ. ಇದು ಜಸ್ಟ್ ಪ್ರಿಡಿಕ್ಷನ್ ಅಷ್ಟೇ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋದಾ. ಸೊ ನಿಮ್ಮ ಆಪ್ಷನ್ ಟ್ರೀ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ KE ಕಡೆಯಿಂದ, 10ನೇ ತಾರೀಕು ಆಪ್ಷನ್ ಟ್ರೀ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ಇನ್ನೂ ಕೂಡ ಶೆಡ್ಯೂಲ್ ರಿಲೀಸ್ ಆಗಿಲ್ಲ ಮತ್ತು ಬ್ರೌಸರ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ. ಬಟ್ ಆಪ್ಷನ್ ಟ್ರೀ 10ನೇ ತಾರೀಕು ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಈಗ ತುಂಬ ಜನಕ್ಕೆ ಡೌಟ್ ಇರುತ್ತೆ, ನನ್ನ ರ್ಯಾಂಕು 1,00,000 ಇದೆ, 50,000 ಇದೆ ಅಥವಾ 2,00,000 ಇದೆ, ನನಗೆ ಕಾಲೇಜ್ ಸಿಗುತ್ತಾ. ಸೊ ಖಂಡಿತ ಸಿಕ್ಕೇ ಸಿಗುತ್ತೆ. ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಆಪ್ಷನ್ ಟ್ರೀ ಮೇಲೆ. ಸೊ ನೀವು ಯಾವ ರೀತಿ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಕಾಲೇಜ್ ಸಿಗುತ್ತಾ ಸಿಗಲ್ವಾ, ಯಾವ ಕಾಲೇಜ್ ಸಿಗುತ್ತೆ, ಯಾವ ಬ್ರ್ಯಾಂಚ್ ಸಿಗುತ್ತೆ, ಪ್ರತಿಯೊಂದು ಕೂಡ ಡಿಪೆಂಡ್ ಆಗಿರೋದು ನಿಮ್ಮ ಕಾಲೇಜ್ ಲಿಸ್ಟ್ ಮೇಲೆ. ಓಕೆನಾ. ಈಗ ನಿಮ್ಮ ರ್ಯಾಂಕು 20,000 ಬಂದಿದ್ರು ಕೂಡ ನೀವು ಕರೆಕ್ಟಾಗಿ ಆಪ್ಷನ್ ಟ್ರೀ ಅಥವಾ ಕಾಲೇಜ್ ಲಿಸ್ಟ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿಲ್ದಿರೋ ಕಾಲೇಜ್ ಸಿಗ್ಬೋದು ಅಥವಾ ಕಾಲೇಜ್ ಸಿಗದೇ ಇರ್ಬೋದು. ಆದ್ದರಿಂದ ನೀವು ಆಪ್ಷನ್ ಟ್ರೀನ ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಈಗ ಸೊ ನಿಮ್ಮ ರ್ಯಾಂಕು 10,000, 20,000, 30,000, 50,000, 1,00,000, 2,00,000 ಈ ರೀತಿ ಬಂದಿರುತ್ತಲ್ವಾ. ಸೊ ನಿಮಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಈಗ ಈ ಒಂದು ಕಟ್ ಆಫ್ ನೋಡಿದ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಬಟ್ ಈ ವರ್ಷ ಕಟ್ ಆಫ್ ವೇರಿಯೇಷನ್ ಆಗುತ್ತೆ, ಯಾಕಂದರೆ ರ್ಯಾಂಕು ಕೂಡ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗಿದೆ. ಆದ್ದರಿಂದ ಕಟ್ ಆಫ್ ಕೂಡ ಡೆಫಿನೆಟ್ಲಿ ವೇರಿ ಆಗುತ್ತೆ, ಭಯಪಡೋ ಅವಶ್ಯಕತೆ ಇಲ್ಲ. ಈಗ ಸೊ ನಿಮ್ಮ ರ್ಯಾಂಕು 50,000 ಇದೆ, ನಿಮಗೆ ಕಾಲೇಜ್ ಸಿಗುತ್ತಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತಲ್ವಾ. ಈಗ ತೋರಿಸ್ತೀನಿ ನೋಡಿ, ಇದು KE ಅಫಿಷಿಯಲ್ ಕಟ್ ಆಫು. ನಿಮ್ಮ ಸೀನಿಯರ್ಸ್ ಡೇಟಾ ಯೂಸ್ ಮಾಡಬೇಕು ನೀವು, ಯಾಕಂದರೆ ಈ ವರ್ಷದ ಕಟ್ ಆಫ್ ನೆಕ್ಸ್ಟು ನಿಮ್ಮ ಜೂನಿಯರ್ಸ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಇದು 2025 ಕಟ್ ಆಫು. ಇದು ನೋಡೋದಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಹಂಡ್ರೆಡ್ಸ್ ಆಫ್ ಪೇಜಸ್ ಇದೆ. ಇದೇ ರೀತಿ ನಿಮಗೆ ರೌಂಡ್ 1, ರೌಂಡ್ 2, ರೌಂಡ್ 3 3 ಕಟ್ ಆಫ್ ಇರುತ್ತೆ. ಮೂರನ್ನು ಅನಲೈಸ್ ಮಾಡಿ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಇದಕ್ಕೆ ಈಸಿ ಆಗೋ ರೀತಿ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ರೆಡಿ ಮಾಡಿದ್ದೀವಿ. ಸೇಮ್ ಇದೇ ಡೇಟಾ ಯೂಸ್ ಮಾಡಿಕೊಂಡು ನಿಮಗೆ ಅರ್ಥ ಆಗೋ ರೀತಿ ಸೊ ಸಿಂಪಲ್ ಆಗಿರಲಿ ಅಂತ ಕ್ಯಾಟಗರಿ ವೈಸ್ ಕಟ್ ಆಫ್ನ ರಿಲೀಸ್ ಮಾಡಿದ್ದೀವಿ. ಅದರಲ್ಲಿ ನಿಮಗೆ ಎಲ್ಲ ಬ್ರ್ಯಾಂಚಸ್ಸು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆಲ್ಮೋಸ್ಟು ನಿಮಗೆ 50+ ಬ್ರ್ಯಾಂಚಸ್ಸು ಏನೆಲ್ಲ ಇರುತ್ತೆ ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಯೂಟರ್ ಸೈನ್ಸಲ್ಲೇ ನಿಮಗೆ ಆಲ್ಮೋಸ್ಟ್ ಒಂದು 10 ಬ್ರ್ಯಾಂಚಸ್ ಇದೆ. ಸೊ ಅದ್ರ ಕಾಂಬಿನೇಷನ್ಸ್ ಎಲ್ಲ ಯೂಸ್ ಮಾಡಿ ಬ್ರ್ಯಾಂಚ್ನ ಕ್ರಿಯೇಟ್ ಮಾಡಿರ್ತಾರೆ. ಸೊ ಅದರಲ್ಲೇ ನಿಮಗೆ 10+ ಬ್ರ್ಯಾಂಚಸ್ ಇದೆ. ಈಗ ನಾನು ನಿಮಗೆ AML ತೋರಿಸ್ಕೊಡ್ತೀನಿ. ಸೊ AML ಕ್ಲಿಕ್ ಮಾಡಿದೆ. ಇದರಲ್ಲಿ ನಾನು ನಿಮಗೆ ಜನರಲ್ ಮೆರಿಟ್ ಚೂಸ್ ಮಾಡ್ತೀನಿ ಫಸ್ಟು. ಸೊ ಜನರಲ್ ಮೆರಿಟಲ್ಲಿ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ತೋರಿಸ್ಕೊಡ್ತೀನಿ. ಈಗ ನೀವು ನೋಡ್ತಾ ಇರ್ಬೋದು, ಇದು ಟಾಪಲ್ಲಿ ಇರೋದೆಲ್ಲ ಟಾಪ್ ಕಾಲೇಜು, ಮಧ್ಯದಲ್ಲಿರೋದು ಆ್ಯಾವ್ರೇಜು, ಆ ರೀತಿ ಎಲ್ಲ ರ್ಯಾಂಡಮ್ ಆಗಿದೆ ಕಾಲೇಜು. ಬಟ್ ಇಲ್ಲಿ ಏನು ಡೇಟಾ ಇದೆ ಇದೆಲ್ಲ ಕರೆಕ್ಟಾಗಿದೆ. ಇದರಲ್ಲಿ ನಿಮಗೆ ಕಾಲೇಜ್ ಕೋಡು ತುಂಬ ಇಂಪಾರ್ಟೆಂಟು, ಮತ್ತು ಕಾಲೇಜ್ ನೇಮ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಮತ್ತು ರೌಂಡ್ 1, ರೌಂಡ್ 2, ರೌಂಡ್ 3 3 ರೌಂಡಲ್ಲಿ ಕಟ್ ಆಫು ಎಷ್ಟು ವೇರಿಯೇಷನ್ಸ್ ಆಗಿದೆ ಅಂತ ನೀವು ನೋಡ್ಕೋಬೋದು. ಈಗ ನೋಡಿ, ಈಗ ಯಾವುದೋ ಒಂದು ಕಾಲೇಜು, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಈ ಒಂದು ಕಾಲೇಜಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟಿದೆ ಕಟ್ ಆಫು 6,500, ಸೆಕೆಂಡ್ ರೌಂಡಲ್ಲಿ 8,900, ಅದೇ ರೀತಿ ಥರ್ಡ್ ರೌಂಡಲ್ಲಿ 9,600. ಇದು BITಲಿ. ನೆಕ್ಸ್ಟು MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇದರಲ್ಲಿ ಫಸ್ಟ್ ರೌಂಡಲ್ಲಿ 19,000, ಸೆಕೆಂಡ್ ರೌಂಡಲ್ಲಿ 22, ಥರ್ಡ್ ರೌಂಡಲ್ಲಿ 26. ಅದೇ ರೀತಿ ನಿಮಗೆ ಇನ್ನೂ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ನೋಡಿ, ಗೋಸಿಯಾ ಇಂಜಿನಿಯರಿಂಗ್ ಕಾಲೇಜು ರಾಮನಗರದಲ್ಲಿರೋದು ಇದು. ಇದಕ್ಕೆ ಫಸ್ಟ್ ರೌಂಡಲ್ಲಿ 47,000, ಸೆಕೆಂಡ್ ರೌಂಡಲ್ಲಿ 56,000, ಥರ್ಡ್ ರೌಂಡಲ್ಲಿ 1,00,000 ಇದ್ರೂ ಕೂಡ ಕಾಲೇಜ್ ಸಿಗಿದೆ. ಸೊ ನೆಕ್ಸ್ಟು ಅದೇ ರೀತಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ SCA ಕಾಲೇಜ್ ಆಫ್ ಇಂಜಿನಿಯರಿಂಗು, ಇದರಲ್ಲಿ ಫಸ್ಟ್ ರೌಂಡಲ್ಲಿ 66, ಸೆಕೆಂಡ್ ರೌಂಡಲ್ಲಿ 78, ಥರ್ಡ್ ರೌಂಡಲ್ಲಿ 83. ಇದೇ ರೀತಿ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ ಬೇಕು ಅಂತ ಹೇಳಿದ್ರೆ ಜಸ್ಟ್ 99 ರುಪೀಸ್ನ ಪೇ ಮಾಡಿದ್ರೆ ಸಾಕು. ನಿಮಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲ ಬ್ರ್ಯಾಂಚು ಇನ್ಕ್ಲೂಡ್ ಮಾಡಿರ್ತೀವಿ. ನಿಮಗೆ ಯಾವ ಕ್ಯಾಟಗರಿ ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಷ್ಟು ಕ್ಯಾಟಗರಿ ಇರುತ್ತೆ, ಅದರಲ್ಲಿ ನಿಮ್ಮದು ಯಾವ್ದು ಕ್ಯಾಟಗರಿ, ರಿಸರ್ವೇಷನ್ಸ್ ಇದ್ದರೆ ಈಗ ಕನ್ನಡ ಮೀಡಿಯಮ್, ರೂರಲ್ ಕೋಟಾ, ಅದು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. 1A ಕನ್ನಡ ಮೀಡಿಯಮ್ಮು ಅಥವಾ 2A ಕನ್ನಡ ಮೀಡಿಯಮ್, 2A ರೂರಲ್ಲು, ಈ ರೀತಿ ಇನ್ಕ್ಲೂಡ್ ಆಗಿರುತ್ತೆ. ಇದು ಜಸ್ಟು ಇಂಜಿನಿಯರಿಂಗ್ ಕೋರ್ಸಿಗೆ ಮಾತ್ರ. ಸೊ ಮತ್ತು ಹೈದರಾಬಾದ್ ಕರ್ನಾಟಕ ಇನ್ಕ್ಲೂಡ್ ಆಗಿರೋದಿಲ್ಲ. ಓಕೆನಾ. ಇಂಜಿನಿಯರಿಂಗ್ ಕೋರ್ಸಿಗೆ ಮಾತ್ರ ಹೈದರಾಬಾದ್ ಕರ್ನಾಟಕ ಇನ್ಕ್ಲೂಡ್ ಆಗಿರೋದಿಲ್ಲ. ಮತ್ತು
ನೀವು ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. ಆವಾಗ ಮಾತ್ರ ಈ ಒಂದು PDF ಲಿಂಕ್ಸ್ ನಿಮಗೆ ಸಿಗುತ್ತೆ ವಾಟ್ಸಪ್ ಗ್ರೂಪ್ ಮುಖಾಂತರ. ಸೊ ಪೇಮೆಂಟ್ ಆಗಿ 10 ಸೆಕೆಂಡ್ಸ್ ವೆಯ್ಟ್ ಮಾಡಲೇಬೇಕು. ಈಗ ನಿಮ್ಮ ನಾರ್ಮಲ್ ಕಟ್ ಆಫ್ ತೋರಿಸ್ತೀನಿ. ಇದರಲ್ಲಿ ನೀವು ಕಾಲೇಜ್ ನೋಡಿಕೊಂಡು ಮತ್ತು ಕಾಲೇಜ್ ಕೋಡ್ ನೋಡಿಕೊಂಡು ಮತ್ತು ಬ್ರ್ಯಾಂಚ್ ನೋಡಿಕೊಂಡು ಮತ್ತು ನಿಮ್ಮ ಕ್ಯಾಟಗರಿ ನೋಡಿಕೊಂಡು ಇಷ್ಟೆಲ್ಲ ನೋಡೋಷ್ಟರಲ್ಲಿ ನಿಮಗೆ ಸಾಕಾಗುತ್ತೆ. ಸೊ ಅದಕ್ಕೇ ನಮ್ಮ ಟೀಮ್ ಕಡೆಯಿಂದ ಈಸಿ ಆಗಲಿ ಅಂತ ನಿಮಗೆ ರೆಡಿ ಮಾಡಿದ್ವಿ. ಜಸ್ಟ್ 99 ರುಪೀಸು. ಆಲ್ರೆಡಿ ಮೋರ್ ದೆನ್ 150 ಸ್ಟೂಡೆಂಟ್ಸು ಇದನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ಈಗ ಬೇರೆ ಇನ್ನೊಂದು ಬ್ರ್ಯಾಂಚ್ ಟ್ರೈ ಮಾಡ್ತೀನಿ, ಅದರಲ್ಲಿ ಕಟ್ ಆಫ್ ಎಷ್ಟಕ್ಕೆ ನಿಂತಿದೆ ಅಂತ. ಸೊ ಈಗ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ತೊಗೊತಾ ಇದ್ದೀನಿ. ಇದರಲ್ಲೂ ಕೂಡ ಜನರಲ್ ಮೆರಿಟ್ ನೋಡೋಣ. EC ಬ್ರಾಂಚಲ್ಲಿ ಸ್ವಲ್ಪ ಕಟ್ ಆಫು ಜಾಸ್ತಿ ಇದ್ರೂ ನಿಮಗೆ ಕಾಲೇಜ್ ಸಿಗುತ್ತೆ. ಸೊ ತೋರಿಸ್ಕೊಡ್ತೀನಿ ಈಗ. ಓಕೆ, ಈಗ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು ಕಾಲೇಜು. ಇದರಲ್ಲಿ ನೋಡಿ ಎಷ್ಟಿದೆ. ಫಸ್ಟ್ ರೌಂಡಲ್ಲಿ 67,000 ಇದೆ, ಸೆಕೆಂಡ್ ರೌಂಡಲ್ಲಿ 88,000 ಇದೆ, ಥರ್ಡ್ ರೌಂಡಲ್ಲಿ 2,36,000 ಇದೆ. ಇದು ಜನರಲ್ ಮೆರಿಟು. ನಿಮ್ದೇನಾದ್ರು ರಿಸರ್ವೇಷನ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟು ಆ ಒಂದು ಸಾಫ್ಟ್ವೇರ್ ಚೆಕ್ ಮಾಡೋದು ಜನರಲ್ ಮೆರಿಟು. ಸೊ ನೀವು ಜನರಲ್ ಮೆರಿಟ್ ಕಟ್ ಆಫ್ನ ಎಲ್ಲರೂ ಕೂಡ ನೀವು ರೆಫರ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮದು ರಿಸರ್ವೇಷನ್ಸ್ ಇತ್ತು ಅಂದರೆ ಮಾತ್ರ ನೀವು 2A ಜನರಲ್ಲು, 3B ಜನರಲ್ಲು, ST ಕ್ಯಾಟಗರಿ, SC ಕ್ಯಾಟಗರಿ ಇದನ್ನು ಚೆಕ್ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ನೀವು ಈಗ CMR ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿ 19,000, 25,000, 27,000 ಇದೆ. ಅದೇ ರೀತಿ ಆತ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರಲ್ಲಿ 44,000, 58,000, 72,000 ಈ ರೀತಿ ವೇರಿಯೇಷನ್ಸ್ ಆಗಿದೆ. ನೆಕ್ಸ್ಟು KNS ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು ಕಾಲೇಜು ಇದರಲ್ಲಿ 77,000, 1 ಲ್ಯಾಕು, ನೆಕ್ಸ್ಟು 2,37,000 ಈ ರೀತಿ ಪ್ರತಿಯೊಂದು ರೌಂಡ್ಗೂ ಕೂಡ ಇನ್ಕ್ರೀಸ್ ಆಗಿದೆ. ಬಟ್ ಆ ಒಂದು ಕಾಲೇಜಲ್ಲಿ ವೇಕೆನ್ಸಿ ಇರಬೇಕಷ್ಟೇ. ಫಸ್ಟ್ ರೌಂಡಲ್ಲಿ ಕೆಲವೊಂದು ಸ್ಟೂಡೆಂಟ್ಸು ಏನು ಮಾಡ್ತಾರೆ, ಅಪ್ಗ್ರೇಡ್ ಆಗ್ತಾರೆ ಬೇರೆ ಕಾಲೇಜ್ಗೆ. ಅಂದರೆ ಈಗ ಫಸ್ಟ್ ರೌಂಡಲ್ಲಿ EC ಸಿಕ್ಕಿರುತ್ತೆ, ಸೆಕೆಂಡ್ ರೌಂಡಲ್ಲಿ CSಗೆ ವೆಯ್ಟ್ ಮಾಡಿ CS ಸಿಕ್ಕಿದ್ರೆ CSಗೆ ಜಾಯ್ನ್ ಆಗ್ತಾರೆ. ಆವಾಗ EC ಸೀಟು ವೇಕೆನ್ಸಿ ಉಳಿಯುತ್ತಲ್ವ, ಅದು ಇನ್ನೊಬ್ಬ ಸ್ಟೂಡೆಂಟ್ಗೆ ಅಲಾಟ್ ಆಗುತ್ತೆ. ಈ ರೀತಿ ಇರುತ್ತೆ ಪ್ರೋಸೆಸ್ಸು. ಸೊ ಕರೆಕ್ಟಾಗಿ ನೀವು ಆಪ್ಷನ್ ಎಂಟ್ರಿನ ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತ ನಿಮ್ಗೆ ಒಂದೊಳ್ಳೆ ಕಾಲೇಜ್ ಸಿಕ್ಕೇ ಸಿಗುತ್ತೆ. ಬಟ್ ಎಲ್ಲ ಡಿಪೆಂಡ್ ಆಗಿರೋದು ನಿಮ್ಮ ಆಪ್ಷನ್ ಎಂಟ್ರಿ ಮೇಲೆ. ಓಕೆನಾ? ಈಗ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೋರಿಸ್ಕೊಡ್ತೀನಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇದರಲ್ಲೂ ಕೂಡ ಜನರಲ್ ಮೆರಿಟ್ ಓಪನ್ ಮಾಡೋಣ. ಇದರಲ್ಲಿ ಸ್ವಲ್ಪ ಕಟ್ ಆಫು ಹೈನೇ ಇರುತ್ತೆ, ನೀವು ನೋಡ್ಕೋಬೋದು. ಈಗ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದು ಕೂಡ ಒಂದು ಟಾಪ್ ಕಾಲೇಜ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ಫಸ್ಟ್ ರೌಂಡಲ್ಲಿ ಎಷ್ಟಿದೆ, 67,000, ಸೆಕೆಂಡ್ ರೌಂಡಲ್ಲಿ 85,000, ಥರ್ಡ್ ರೌಂಡಲ್ಲಿ 96,000. ಆದ್ದರಿಂದ ನೀವು ಫಸ್ಟ್ ರೌಂಡಲ್ಲೇ ಕಾಲೇಜು ಬೇರೆ ಯಾವುದೋ ನಿಮಗೆ ಬೇಡದಿರೋ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ ಅಡ್ಮಿಷನ್ ಆಗೋದಕ್ಕೆ ಹೋಗ್ಬೇಡಿ, ನಿಮಗೆ ನೆಕ್ಸ್ಟ್ ರೌಂಡಲ್ಲೂ ವೆಯ್ಟ್ ಮಾಡ್ಬೋದು. ನೆಕ್ಸ್ಟು ಅದೇ ರೀತಿ MVJ ಕಾಲೇಜು ಇದರಲ್ಲಿ ನೋಡಿ 56,000, 98,000, 2,52,000 ಇನ್ಕ್ರೀಸ್ ಆಗಿದೆ. ಸೊ ಈ ರೀತಿ ಪ್ರತಿಯೊಂದು ರೌಂಡ್ಗೂ ಕೂಡ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಮೈಸೂರು ಕಾಲೇಜ್ ನೀವು ನೋಡ್ತಾ ಇರ್ಬೋದು, SJCE ಫಸ್ಟ್ ರೌಂಡಲ್ಲಿ 32,000, ಸೆಕೆಂಡ್ ರೌಂಡಲ್ಲಿ 34,000, ಥರ್ಡ್ ರೌಂಡಲ್ಲಿ 38,000 ಈ ರೀತಿ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು NIE. ಸೊ ಇದು ಮೆಕ್ಯಾನಿಕಲ್ಗೆ ಫೇಮಸ್ಸು. NIಯಲ್ಲಿ ಫಸ್ಟ್ ರೌಂಡಲ್ಲಿ 30,000, ಸೆಕೆಂಡ್ ರೌಂಡಲ್ಲಿ 38,000, ಥರ್ಡ್ ರೌಂಡಲ್ಲಿ 39,000 ಬಂದಿದೆ. ಸೊ ಅದೇ ರೀತಿ ನೀವೆಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಇನ್ನು PES ಮಂಡ್ಯ ಇದರಲ್ಲಿ 89,000, 1,29,000, 2,58,000 ಈ ರೀತಿ ಇರುತ್ತೆ. ಸೊ ನೀವು ಟಾಪ್ ಕಾಲೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಅದಾದಮೇಲೆ ಒಂದು ಆ್ಯಾವ್ರೇಜ್ ಕಾಲೇಜು. ನಿಮ್ಮ ರ್ಯಾಂಕ್ ಏನಾದರೂ 1 ಲ್ಯಾಕು, 1.5 ಲ್ಯಾಕ್ ಇತ್ತು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ನಿಮ್ಮ ರ್ಯಾಂಕ್ ತಕ್ಕಂತೆ ಕಾಲೇಜ್ ಸಿಗಬೇಕು. ಆ ರೀತಿ ನಿಮ್ಮ ಆಪ್ಷನ್ ಲಿಸ್ಟ್ನ ಪ್ರಿಪೇರ್ ಮಾಡಬೇಕು. ಇದ್ರ ಬಗ್ಗೆ ಒಂದು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತೀನಿ, ನೀವು ಯಾವ ರೀತಿ ಕಾಲೇಜ್ ಲಿಸ್ಟ್ನ ಮಾಡಬೇಕು ಅಂತ. ಜಸ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ನೆಕ್ಸ್ಟು ಇದೇ ರೀತಿ ನಿಮ್ಗೆ ಏನಾದರೂ ಬೇರೆ ಕೌನ್ಸಿಲಿಂಗ್ ಬಗ್ಗೆ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ರು ತಿಳಿಸ್ಕೊಡ್ತೀನಿ, ಅಥವಾ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲಿ ಎಲ್ಲ ಬ್ರಾಂಚು ಕೂಡ ಇನ್ಕ್ಲೂಡ್ ಆಗಿದೆ, ಹೋಗಿ ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಬಟ್ ನೀವು ಬ್ರಾಂಚಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ ಅಂತ ಒಂದಿದೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಒಂದಿದೆ, ನೆಕ್ಸ್ಟು ಜಸ್ಟು ಬರೀ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಅಂತ ಒಂದಿದೆ, ಬರೀ ಕಂಪ್ಯೂಟರ್ ಸೈನ್ಸ್ ಅಂತಲೇ ಇದೆ. ನೆಕ್ಸ್ಟು ಅದೇ ರೀತಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಂತ ಒಂದಿದೆ. ಸೊ ಅದರಿಂದ ಬ್ರ್ಯಾಂಚನ್ನ ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲೊಂದು ನೋಡಿ ಕಂಪ್ಯೂಟರ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಈ ರೀತಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಸೊ ಈಗ ನೆಕ್ಸ್ಟು ಸಿವಿಲ್ ಇಂಜಿನಿಯರಿಂಗ್ ಚೆಕ್ ಮಾಡ್ತೀನಿ. ಇದರಲ್ಲಿ ಒಂದು ಜನರಲ್ ಚೆಕ್ ಮಾಡೋಣ. ಸೊ ಸಿವಿಲ್ ಎನ್ವೈರ್ನಮೆಂಟಲ್, ಸಿವಿಲ್ ಎನ್ವೈರ್ನಮೆಂಟಲ್ ಓಪನ್ ಆಯಿತು. ಸಿವಿಲ್ ಇಂಜಿನಿಯರಿಂಗ್, ಓಕೆ ಇಲ್ಲಿದೆ ಸಿವಿಲ್ ಇಂಜಿನಿಯರಿಂಗು. ಇದರಲ್ಲಿ ನಾನು ಜನರಲ್ ಮೆರಿಟ್ ಓಪನ್ ಮಾಡ್ತೀನಿ. ಸೊ ನೀವು ಒಂದು ಸಲ ಇದನ್ನು ತಗೊಂಡ್ರಿ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಮುಗಿಯೋ ತನಕ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಈಗ ಇದು ಲೋಡ್ ಆಗ್ತಾಯಿದೆ. ಇದರಲ್ಲಿ ನಾನು ಸಿವಿಲ್ ಓಪನ್ ಮಾಡಿದ್ದೀನಿ, ಅದರಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿ. ಸೊ ಇದರಲ್ಲಿ ರ್ಯಾಂಕ್ ಎಷ್ಟಕ್ಕೆ ನಿಂತಿದೆ ನೋಡೋಣ. ಈಗ MS ರಾಮಯ್ಯ ಕಾಲೇಜು ಇದು
ಟಾಪ್ ಕಾಲೇಜ್ ಲಿಸ್ಟಲ್ಲಿ ಬರುತ್ತೆ. ಸೊ ಫಸ್ಟ್ ರೌಂಡಲ್ಲಿ 23,000, ಸೆಕೆಂಡ್ ರೌಂಡಲ್ಲಿ 29,000, ಥರ್ಡ್ ರೌಂಡಲ್ಲಿ 30,000 ಇದೆ. ಅದೇ ರೀತಿ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರಲ್ಲಿ ನೋಡಿ, ಫಸ್ಟ್ ರೌಂಡಲ್ಲಿ 54,000, ಸೆಕೆಂಡ್ ರೌಂಡಲ್ಲಿ 80,000, ಥರ್ಡ್ ರೌಂಡಲ್ಲಿ 94,000. ಈ ರೀತಿ ಪ್ರತಿಯೊಂದು ರೌಂಡ್ಗೂ ಕೂಡ ವೇರಿ ಆಗುತ್ತೆ. ನೆಕ್ಸ್ಟು ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ತುಮಕೂರು ಕಾಲೇಜು, 61,000, 83,000, 96,000. ಕಟ್ ಆಫು ಈ ವರ್ಷನೂ ಕೂಡ ಇಷ್ಟೇ ವೇರಿಯೇಷನ್ಸ್ ಆಗುತ್ತೆ, ಇಷ್ಟೇ ಕಟ್ ಆಫ್ಗೆ ಕಾಲೇಜ್ ನಿಲ್ಲುತ್ತೆ, ಯಾರೂ ಕೂಡ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಜಸ್ಟು ಆ ಒಂದು ವೇಕೆನ್ಸಿ ಎಷ್ಟಿರುತ್ತೆ, ಮತ್ತು ಆ ಒಂದು ಕ್ಯಾಟಗರಿಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ ಇರ್ತಾರೆ, ಮತ್ತು ಈ ವರ್ಷ ಎಷ್ಟು ಜನ KCT ಎಕ್ಸಾಮ್ನ ಬರೆದಿರ್ತಾರೆ, ಮತ್ತು ನಿಮ್ಮ ಕ್ಯಾಟಗರಿಲಿ ಎಷ್ಟು ಸ್ಟೂಡೆಂಟ್ಸು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಇದಿಷ್ಟು ಕೂಡ ಮ್ಯಾಟ್ರ್ ಆಗುತ್ತೆ. ಇದನ್ನು ನೋಡಿಕೊಂಡೆ ನೀವು ಆಪ್ಷನ್ಟನ್ನು ಮಾಡಬೇಕು. ಓಕೆನಾ? ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.